ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ನ ಬಲಿಪೂಜಾ ವಾಚನಗಳ ವಿವರಣೆ ಸರಣಿಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಇಂದು ನಮ್ಮ ಸರಣಿಯ ಮೊದಲ ವಿಡಿಯೋ, ಅಂದರೆ ವರ್ಷ ಸಿನ ಆಗಮನ ಕಾಲದ ಮೊದಲನೆಯ ಭಾನುವಾರದ ವಾಚನಗಳ ವಿವರಣೆ. ಈ ಬಲಿಪೂಜಾ ವಾಚನಗಳ ವಿವರಣೆ ಎಂದರೆ ಏನು, ಈ ಸರಣಿಯ ಉದ್ದೇಶವೇನು, ಇದು ಹೇಗಿರುತ್ತದೆ ಮತ್ತು ಇದರಿಂದ ನೀವು ಭಾನುವಾರಗಳ ಮತ್ತು ಹಬ್ಬಗಳ ಬಲಿಪೂಜೆಯಲ್ಲಿ ಹೇಗೆ ಸಕ್ರಿಯವಾಗಿ ಭಾಗವಹಿಸಬಹುದು ಎಂಬುದರ ಬಗ್ಗೆ ನಾನು ಮಾಡಿರುವ ವಿಡಿಯೋವನ್ನು ನೀವೆಲ್ಲರೂ ನೋಡಿರುತ್ತೀರಾ ಎಂದು ಭಾವಿಸುತ್ತೇನೆ. ನೋಡಿಲ್ಲದವರು ದಯವಿಟ್ಟು ಅದನ್ನು ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಗಲೇ ಈ ಸರಣಿಯ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಅದರ ಲಿಂಕನ್ನು ಈ ವಿಡಿಯೋವಿನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ದಯವಿಟ್ಟು ತಪ್ಪದೇ ನೋಡಿ. ಈಗಾಗಲೇ ನಿಮಗೆ ತಿಳಿಸಿದಂತೆ ಪೂಜಾ ವಿಧಿಯ ವರ್ಷಗಳು ಎ, ಬಿ ಮತ್ತು ಸಿಗಳಂತೆ ವಿಂಗಡಿಸಲಾಗಿರುತ್ತದೆ. 2024-25 ಪೂಜಾ ವಿಧಿಯ ವರ್ಷವು 3ನೇ ವರ್ಷ, ಅಂದರೆ ವರ್ಷ ಸಿ ಆಗಿದೆ. ಈ ಡಿಸೆಂಬರ್ 1ರ ಭಾನುವಾರವು ವರ್ಷ ಸಿಯ ಆಗಮನ ಕಾಲದ ಮೊದಲನೆಯ ಭಾನುವಾರವಾಗಿರುತ್ತದೆ ಮತ್ತು ಈ ವರ್ಷದ ಬಹುತೇಕ ಭಾನುವಾರಗಳ ಶುಭ ಸಂದೇಶದ ವಾಚನಗಳು ಲೂಕರು ಬರೆದ ಶುಭ ಸಂದೇಶದಿಂದ ಆಯ್ಕೆ ಮಾಡಲಾಗಿರುತ್ತದೆ. ಹಾಗಾಗಿ ಈ ಆಗಮನ ಕಾಲದ ಈ 4 ಭಾನುವಾರಗಳಲ್ಲಿಯೂ ಲೂಕರ ಶುಭ ಸಂದೇಶದಿಂದ ವಾಚನಗಳನ್ನು ಆಲಿಸುತ್ತೇವೆ ಮತ್ತು ಕಲಿಯುತ್ತೇವೆ. ಹಾಗೆಯೇ ಕ್ರಿಸ್ತ ಜಯಂತಿಯ ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ. ಪ್ರತಿ ಪೂಜಾ ವಿಧಿಯ ವರ್ಷದಲ್ಲಿಯೂ ಆಗಮನ ಕಾಲವೇ ಅತಿ ಬ್ಯುಸಿಯಾದ ಕಾಲವಾಗಿರುತ್ತದೆ. ಮಾತ್ರವಲ್ಲದೆ ಎಲ್ಲ ಕ್ರೈಸ್ತರ ಅಚ್ಚುಮೆಚ್ಚಿನ ಕಾಲವಾಗಿರುತ್ತದೆ. ಏಕೆಂದರೆ ಇದೇ ಕಾಲವು ಅನೇಕ ಪಾರ್ಟಿಗಳಿಂದ, ಸಂತೋಷಭರಿತ ಸಮಾರಂಭಗಳಿಂದ, ಸಿಹಿ ತಿಂಡಿಗಳನ್ನು ಹಂಚುವುದು, ಕುಟುಂಬಸ್ಥರ ಒಟ್ಟು ಸೇರುವ ಕಾರ್ಯಕ್ರಮಗಳು, ಶಾಪಿಂಗ್ ಮತ್ತು ಕ್ರಿಸ್ಮಸ್ ಕ್ಯಾರಲ್ಸ್ಗಳಿಂದ ತುಂಬಿರುತ್ತದೆ. ಹಾಗೂ ನಮ್ಮ ಮನೆಗಳಲ್ಲಿ ಕಂದ ಯೇಸುವಿನ ಆಗಮನಕ್ಕಾಗಿ ಹಾತೊರೆಯುತ್ತಿರುತ್ತೇವೆ. ಆದರೆ ಇವುಗಳೆಲ್ಲದಕ್ಕೂ ಸಂಬಂಧವಿಲ್ಲದಂತೆ ಇರುವ ಆಗಮನ ಕಾಲದ ಭಾನುವಾರಗಳ ವಾಚನಗಳನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಏಕೆಂದರೆ ಈ ವಾಚನಗಳಲ್ಲಿ ಕಡೆ ಕಾಲದ ಸಂಕಟಗಳು, ಯೇಸುಸ್ವಾಮಿಯ 2ನೇ ಬರುವಣಿಗೆ ಮತ್ತು ಕೊನೆಯ ನ್ಯಾಯ ತೀರ್ಪಿನ ಬಗ್ಗೆಯ ವಿಷಯಗಳೇ ತುಂಬಿರುತ್ತದೆ. ನಮ್ಮ ಸಭೆಯು ಏಕೆ ಯೇಸುಸ್ವಾಮಿಯ ಕೊನೆಯ ಬರುವಣಿಗೆ, ಮಹಾ ಸಂಕಟ, ಕೊನೆಯ ನ್ಯಾಯ ತೀರ್ಪಿನ ಪ್ರವಾದನೆಗಳ ಮೂಲಕ ಈ ಪೂಜಾ ವಿಧಿಯ ವರ್ಷವನ್ನು ಆರಂಭಿಸಬೇಕು? ಏಕೆಂದರೆ ಆಗಮನ ಕಾಲ ಅಥವಾ ಇಂಗ್ಲಿಷ್ನಲ್ಲಿ ಅಡ್ವೆಂಟ್ ಎಂದರೆ ಕೇವಲ ಯೇಸುಸ್ವಾಮಿಯ ಮೊದಲನೆಯ ಬರುವಣಿಗೆ ಮಾತ್ರ ಅಲ್ಲ, 2ನೆಯ ಬರುವಣಿಗೆಯೂ ಆಗಿದೆ. ಇದು ಅಡ್ವೆಂಟುಸ್ ಎಂಬ ಲ್ಯಾಟಿನ್ ಪದದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಇದು ಪರೋಸಿಯಾ ಎಂಬ ಗ್ರೀಕ್ ಮೂಲ ಪದದ ನೇರ ಭಾಷಾಂತರವಾಗಿದೆ. ಅಂದರೆ ಇದರ ಅರ್ಥ ಆಗಮನ ಅಥವಾ ಬರುವಣಿಗೆ ಎಂದಾಗಿದೆ. ಅಂದರೆ ಇದನ್ನು ಯೇಸುಸ್ವಾಮಿಯ ಮೊದಲನೆಯ ಬರುವಣಿಗೆಗೂ ಬಳಸಬಹುದು, ಕೊನೆಯ ಬರುವಣಿಗೆಗೂ ಬಳಸಬಹುದು. ತಪಸ್ಸು ಕಾಲದಲ್ಲಿ ಮಣ್ಣಿನಿಂದ ಬಂದ ಮನುಜನಿ ಮರಳಿ ಮಣ್ಣಿಗೆ ಹೋಗುವೆ ಎಂದು ನಮ್ಮ ಸಭೆ ಹೇಗೆ ನಮ್ಮ ಅಂತ್ಯಕಾಲವನ್ನು ನೆನಪಿಸಿ ಪಶ್ಚಾತ್ತಾಪಪಟ್ಟು ನಮ್ಮನ್ನು ಶುದ್ಧ ಮಾಡಿಕೊಂಡು ನಿತ್ಯ ಜೀವದ ಕಡೆಗೆ ಕರೆದುಕೊಂಡು ಹೋಗುತ್ತದೆಯೋ, ಅದೇ ರೀತಿ ಆಗಮನ ಕಾಲದಲ್ಲೂ ಈ ಲೋಕದ ಅಂತ್ಯಕಾಲದಲ್ಲಿ ಸಂಭವಿಸುವ ಮಹಾ ಸಂಕಟ, ಆಂಟಿಕ್ರೈಸ್ಟ್ನ ಆಳ್ವಿಕೆ, ಪ್ರಲೋಭನೆ, ನ್ಯಾಯ ತೀರ್ಪಿನ ವಿಷಯಗಳ ಬಗ್ಗೆ ನೆನಪಿಸಿ ನಮ್ಮನ್ನೇ ಶುದ್ಧ ಮಾಡಿಕೊಂಡು ಯೇಸುಸ್ವಾಮಿಯ ಮೊದಲನೆಯ ಬರುವಣಿಗೆಯ ಹಬ್ಬದ ಮೂಲಕ 2ನೆಯ ಬರುವಣಿಗೆಯ ಕಡೆಗೂ ದೃಷ್ಟಿ ಇಡಲು ಈ ಆಗಮನ ಕಾಲದಲ್ಲಿ ನಮ್ಮ ಸಭೆ ನಮ್ಮನ್ನು ಸಿದ್ಧ ಮಾಡುತ್ತದೆ. ಹೀಗಾಗಿ ಈ ಪ್ರತಿ ಆಗಮನ ಕಾಲವು ಕೇವಲ ಕ್ರಿಸ್ತ ಜಯಂತಿ, ಅಂದರೆ ಯೇಸುವಿನ ಮೊದಲ ಬರುವಣಿಗೆಯ ಸಿದ್ಧತೆ ಮಾತ್ರವಲ್ಲದೆ ಯೇಸುಸ್ವಾಮಿಯ 2ನೆಯ ಬರುವಣಿಗೆಗೂ ನಾವು ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಕಥೋಲಿಕ ಸಭೆಯು ಯೇಸುಸ್ವಾಮಿ ಆಲಿವ್ ಗುಡ್ಡವನ್ನು ಏರಿ ಅವರ ಕೊನೆಯ ಆಗಮನದ ಬಗ್ಗೆ ಮಾಡುವ ಪ್ರವಾದನೆಯ ವಾಕ್ಯಗಳನ್ನು ಆರಿಸಿ ಶುಭ ಸಂದೇಶದ ವಾಚನದಲ್ಲಿ ಉಲ್ಲೇಖಿಸುವ ಮೂಲಕ ಪ್ರತಿ ಪೂಜಾ ವಿಧಿಯ ವರ್ಷವನ್ನು ಪ್ರಾರಂಭಿಸುತ್ತದೆ. ಅದು ಹೇಗೆ ಎಂಬುದನ್ನು ನಾವು ಈ ದಿನ ತಿಳಿದುಕೊಳ್ಳಲಿದ್ದೇವೆ. ಇದು ಪೂಜಾ ವಿಧಿಯ ವರ್ಷ ಸಿ ಆಗಿರುವುದರಿಂದ ಸಭೆಯು ಸಂತ ಲೂಕರು ಬರೆದ ಸುವಾರ್ತೆಯ 21ನೇ ಅಧ್ಯಾಯದ 25-28 ಮತ್ತು 34-36 ವಾಕ್ಯಗಳನ್ನು ಕೊಟ್ಟಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವುವು. ಮೊರೆಯುವ ತೆರೆಗಳ ಹಾಗೂ ಬೋರ್ಗರೆಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸಿ ಹೋಗುವುವು.
ಗ್ರಹ ಶಕ್ತಿಗಳು ಕದಲುವುದರಿಂದ ಧರೆಯಲ್ಲಿ ಏನೇನೋ ಸಂಭವಿಸುವುದೋ ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು. ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು. ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ, ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು. ಮಿತಿಮೀರಿದ ಭೋಜನದಿಂದಾಗಲಿ ಕುಡಿತದಿಂದಾಗಲಿ ಲೌಕಿಕ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ. ಆ ದಿನವು ಅನಿರೀಕ್ಷಿತ ಉರುಲಿನಂತೆ ನಿಮ್ಮನ್ನು ಸಿಕ್ಕಿಸೀತು. ಜಾಗರೂಕರಾಗಿರಿ. ಜಗತ್ತಿನ ಎಲ್ಲ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರಬೇಕು. ಬಂದೊದಗಲಿರುವ ಇವೆಲ್ಲವುಗಳಿಂದ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಎಂದರು. ಕ್ರಿಸ್ತ ಜಯಂತಿಯ ಸಂಭ್ರಮದ ಸಿದ್ಧತೆ ಮಾಡಲು ಯೋಚಿಸುತ್ತಿರುವ ನಮಗೆ ಕಥೋಲಿಕ ಸಭೆಯು ಈ ತರಹದ ಭಯಾನಕವಾದ ಯಾತನೆ, ಸಂಕಷ್ಟಕರ ಸೌರ್ಯಮಂಡಲದ ಉತ್ಕ್ರಾಂತಿಯ ಮತ್ತು ನರಪುತ್ರನ ಆಗಮನದ ಎಚ್ಚರಿಕೆ ಪ್ರವಾದನೆಯ ವಾಕ್ಯಗಳನ್ನು ಕೇಳುವಂತೆ ಮಾಡಿ ಪಾನಮತ್ತತನ ಹಾಗೂ ಲೌಕಿಕ ಚಿಂತೆಗಳಿಂದ ನಾಶವಾಗದಂತೆ ಎಚ್ಚರ ವಹಿಸುವುದನ್ನು ನೋಡಿದರೆ ನಿಮಗೆ ಏನನಿಸುತ್ತದೆ? ಹಾಗಾದರೆ ಬನ್ನಿ, ಇದರ ಉದ್ದೇಶವೇನೆಂದು ತಿಳಿದುಕೊಳ್ಳೋಣ. ಈ ಮೇಲಿನ ಪ್ರವಾದನೆಗಳು ನರಪುತ್ರನ ಕೊನೆಯ ಆಗಮನದ ಸಮಯದಲ್ಲಿ, ಗ್ರೀಕ್ ಭಾಷೆಯಲ್ಲಿ ಹೇಳುವುದಾದರೆ ಫರೋಸಿಯಾದಲ್ಲಿ ಸೌರ್ಯಮಂಡಲದಲ್ಲೂ ನಡೆಯುವ ಉತ್ಕ್ರಾಂತಿಯನ್ನು ತಿಳಿಸುತ್ತಿದೆ. ಈ ವಾಕ್ಯಗಳು ನೀವು ಯಾವಾಗ ನರಪುತ್ರನು ತನ್ನ ಶಕ್ತಿ ಮತ್ತು ಪರಮ ವೈಭವದಿಂದ ಬರುವುದನ್ನು ನೋಡುತ್ತೀರೋ ಆಗ ನಿಮ್ಮ ತಲೆಯನ್ನು ಎತ್ತಿ ಮೇಲಕ್ಕೆ ನೋಡಿ, ಏಕೆಂದರೆ ನಿಮ್ಮ ರಕ್ಷಣಾ ಕಾಲವು ಸಮೀಪಿಸುತ್ತಿದೆ ಎಂದು ಹೇಳುತ್ತಿವೆ. ಯೇಸು ಸ್ವಾಮಿ ಈ ರೀತಿ ಪ್ರವಾದಿಸಿದ ಕಾಲದಲ್ಲಿ ಒಂದು ವೇಳೆ ಆಗಿನ ಯಹೂದ್ಯರಂತೆ ನೀವು ಅಲ್ಲಿ ಇದ್ದು ಇವುಗಳನ್ನು ಕೇಳಿಸಿಕೊಳ್ಳುತ್ತಿರುವಾಗ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದ 13-14ರಲ್ಲಿ ಹೇಳಲಾಗಿರುವಂತೆ ನರಪುತ್ರನು ತನ್ನ ಸರ್ವ ವೈಭವದಿಂದ ಮೇಘಗಳ ಮೇಲಿಂದ ಬಂದು ಶಾಶ್ವತವಾದ ದೇವರ ಸಾಮ್ರಾಜ್ಯವನ್ನು ಪಡೆಯುವ ವಾಕ್ಯಗಳನ್ನು ಖಂಡಿತವಾಗಿಯೂ ನೀವು ನೆನಪು ಮಾಡಿಕೊಂಡಿರುತ್ತಿದ್ದೀರಿ ಅಲ್ಲವೇ? ಅದನ್ನೇ ಇಲ್ಲಿ ಯೇಸು ಸ್ವಾಮಿಯು ಆ ದಾನಿಯೇಲನ 7ನೇ ಅಧ್ಯಾಯದ ನರಪುತ್ರನ ಆಗಮನದ ಪ್ರವಾದನೆಯನ್ನು ತಮಗೆ ಅನ್ವಯಿಸಿಕೊಂಡು ಹೇಳುತ್ತಿದ್ದಾರೆ. ಏಕೆಂದರೆ ಯೇಸುವೇ ಆ ಮೇಘಗಳ ಮೇಲಿನಿಂದ ಸರ್ವಶಕ್ತಿ ಮತ್ತು ವೈಭವಗಳಿಂದ ಬಂದು ಶಾಶ್ವತ ದೇವರ ಸಾಮ್ರಾಜ್ಯವನ್ನು ಪಡೆದುಕೊಳ್ಳುವ ನರಪುತ್ರರು. ಇಲ್ಲಿ ಸಭೆಯು ನರಪುತ್ರನ ಆಗಮನದ ಪ್ರವಾದನೆಯ ವಾಕ್ಯಗಳನ್ನು ಕೊಟ್ಟು ನಂತರದ ವಾಕ್ಯಗಳನ್ನು ಬಿಟ್ಟು ನೇರವಾಗಿ 34-36ರಲ್ಲಿ ನರಪುತ್ರರನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕೆಂದು ಹೇಳಲಾಗಿರುವ ವಾಕ್ಯಗಳನ್ನು ಕೊಟ್ಟಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳುವ ಈ ಮಾತುಗಳನ್ನು ಗಮನಿಸಿರಿ. ಈ ವಾಕ್ಯಗಳು ಲೂಕನ ಶುಭ ಸಂದೇಶದಲ್ಲಿ ಮಾತ್ರ ನೋಡಲು ಸಿಗುತ್ತದೆ. ಹೀಗಾಗಿ ನಾನು ಅವುಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಬಯಸುತ್ತೇನೆ. ನರಪುತ್ರನ ಬರುವಿಕೆಯ ಕುರಿತಾಗಿ ಮತ್ತಾಯ ಮತ್ತು ಮಾರ್ಕನ ಶುಭ ಸಂದೇಶದಲ್ಲಿ ಅವರು ಬರೆದಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಲೂಕನ ಶುಭ ಸಂದೇಶದಲ್ಲಿ ಕೆಲವು ವಚನಗಳು ವಿಶಿಷ್ಟವಾಗಿದ್ದು ನಾನು ಅವುಗಳನ್ನು ಇಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಹಾಗಾದರೆ ಯೇಸು ಏನು ಹೇಳುತ್ತಾರೆ? ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಅಂತಿಮ ನ್ಯಾಯ ತೀರ್ಪಿಗೆ ಮತ್ತು ನರಪುತ್ರನ ಅಂತಿಮ ಆಗಮನಕ್ಕೆ ತಯಾರಾಗುವುದು. ಹಾಗಾದರೆ ಅದನ್ನು ನಾವು ಹೇಗೆ ಮಾಡಬೇಕು? ಯೇಸು ನಮಗೆ ಕೆಲವು ಸೂಚನೆಗಳನ್ನು ಇಲ್ಲಿ ನೀಡುತ್ತಾರೆ. ಮೊದಲನೆಯದಾಗಿ ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಳಬೇಕು. ಅವರು ದುರಾಚಾರ ಮತ್ತು ಪಾನಮತ್ತತನ ಇಂದ ಮಂದಮತಿಗಳಾಗುವುದರ ಬಗ್ಗೆ ಒತ್ತಿ ಹೇಳುತ್ತಿದ್ದಾರೆಂದು ಬಹಳ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಇಲ್ಲಿ ಮಂದಮತಿ ಎಂಬುದನ್ನು ಲೂಕರು ಗ್ರೀಕ್ನಲ್ಲಿ ಕ್ರೈಪಾಲೆ ಎಂದು ಬರೆದಿದ್ದಾರೆ. ಇದರ ನಿಜವಾದ ಅರ್ಥ ಅತಿಯಾದ ತೃಪ್ತಿಗೆ ಹಿಂದೆ ಹೋಗುವುದು ಎಂದಾಗಿದೆ. ಶಾರೀರಿಕ ಸುಖ, ಹಣ, ಆನಂದ ಮತ್ತು ಅಧಿಕಾರದಂತಹ ಪ್ರಾಪಂಚಿಕ ಪ್ರಲೋಭನೆಗಳಿಗೆ ಸಂಪೂರ್ಣವಾಗಿ ಬೀಳುವುದರ ಮೂಲಕ ನಾವು ಮಂದಮತಿಗಳಾಗಬಾರದು ಎಂಬುದು ಯೇಸು ಸ್ವಾಮಿಯ ಮಾತಿನ ಅರ್ಥ. ಈ ರೀತಿಯ ದುರಾಚಾರಗಳಿಗೆ ನಾವು ಸುಲಭವಾಗಿ ಬಿದ್ದು ಹೋಗುತ್ತೇವೆ. ಪ್ರಾಪಂಚಿಕವಾದ ಈ ವಿಷಯಗಳ ಮೇಲೆ ನಿರ್ಬಂಧವಿಲ್ಲದ ಆಸಕ್ತಿಗೆ ಬೀಳದಂತೆ ನಮ್ಮ ಹೃದಯಗಳನ್ನು ಕಾಪಾಡಿಕೊಂಡು ನಾವು ಎಚ್ಚರ ವಹಿಸಬೇಕು. ಎರಡನೆಯದಾಗಿ ಯೇಸು ಸ್ವಾಮಿ ಇಲ್ಲಿ ವಿಶೇಷವಾಗಿ ಪಾನಮತ್ತತೆಯನ್ನು ಒತ್ತಿ ಹೇಳಿ ಅದರಿಂದ ದೂರವಿರುವಂತೆ ಹೇಳುತ್ತಾರೆ. ಏಕೆ? ಅದನ್ನು ಒತ್ತಿ ಹೇಳುವಷ್ಟು ಇದರಲ್ಲಿ ಅಂತಹ ದೊಡ್ಡ ಸಮಸ್ಯೆ ಏನಿದೆ? ಅನೇಕ ಕಥೋಲಿಕರಿಗೆ ಈ ವಿಷಯ ತಿಳಿಯದಿರಬಹುದು. ಹೊಸ ಒಡಂಬಡಿಕೆಯಲ್ಲಿ ಹಲವು ಕಡೆ, ವಿಶೇಷವಾಗಿ 1 ಕೊರಿಂಥ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವುದಾದರೆ, ಇತರ
ಗಂಭೀರ ಪಾಪಗಳಾದ ದುರಾಚಾರ, ವಿಗ್ರಹ ಆರಾಧನೆ, ವ್ಯಭಿಚಾರ, ಸಲಿಂಗಕಾಮ, ಕಳ್ಳತನ, ಲೋಭ, ಪರನಿಂದನೆ, ಸುಲಿಗೆತನ ಇವುಗಳಂತೆಯೇ ಪಾನಮತ್ತತೆಯು ಮಹಾಪಾಪಗಳಲ್ಲಿ ಒಂದು ಎಂಬುದನ್ನು ಆ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ಪಾನಮತ್ತರಾಗುವವರು ದೇವರ ರಾಜ್ಯವನ್ನು ಸೇರುವುದೇ ಇಲ್ಲ ಎಂದು ಅಲ್ಲಿ ಹೇಳಲಾಗಿದೆ. ಅತಿಯಾದ ಮದ್ಯ ಸೇವನೆಯಿಂದ ಒಬ್ಬ ವ್ಯಕ್ತಿಯು ತನ್ನ ತರ್ಕಶಕ್ತಿ ಮತ್ತು ತಿಳುವಳಿಕೆಯನ್ನು ಕಳೆದುಕೊಳ್ಳುತ್ತಾನೆ ಅಲ್ಲವೇ? ಮದ್ಯದ ನಶೆಯಿಂದ ವ್ಯಕ್ತಿ ತನ್ನ ಬುದ್ಧಿ ಮತ್ತು ಇಚ್ಛಾಶಕ್ತಿಯ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. ಹೀಗಾಗಿ ಅಂಥವರು ಅನಿರೀಕ್ಷಿತ ಅಥವಾ ಅಯೋಗ್ಯ ಕೆಲಸಗಳನ್ನು ಮಾಡಬಹುದು. ಅವು ಪಾಪಮಯ ಆಗಿರಬಹುದು. ಎಲ್ಲ ಪಾಪವು ತರ್ಕಹೀನ. ಹೀಗಾಗಿ ಪಾನಮತ್ತರಾಗುವವರು ಸ್ವ ಇಚ್ಛೆಯಿಂದ ಆಯ್ಕೆ ಮಾಡಿ ತನ್ನನ್ನೇ ತರ್ಕಹೀನ ಸ್ಥಿತಿಗೆ ತಳ್ಳಿಕೊಂಡಂತಾಗುತ್ತದೆ. ಈ ಸ್ಥಿತಿಯಲ್ಲಿ ಅವರು ಇತರರನ್ನು ಅಥವಾ ತಮ್ಮನ್ನೇ ನೋಯಿಸಬಹುದು ಅಥವಾ ಅವಮಾನಿಸಬಹುದು. ಅಂತೆಯೇ ಯೇಸು ಸ್ವಾಮಿ ಪಾನಮತ್ತತೆಗೆ, ದುರಾಚಾರಕ್ಕೆ ಬೀಳಬೇಡಿ ಎಂದು ಹೇಳುತ್ತಾ, ಮೂರನೆಯದಾಗಿ ಚಿಂತೆಗೂ ಸಿಲುಕಬೇಡಿ ಎಂದು ಎಚ್ಚರಿಸುತ್ತಾರೆ. ಇಲ್ಲಿ ಲೂಕರು ಬಳಸಿರುವ ಗ್ರೀಕ್ ಶಬ್ದ ಮೆರಿಮ್ನಾ ಎಂದಾಗಿದೆ. ಈ ಪದದ ನಿಜವಾದ ಅರ್ಥ ಪ್ರಾಪಂಚಿಕ ಅಥವಾ ಲೌಕಿಕ ಚಿಂತೆಗಳು ಎಂದಾಗಿದೆ. ಇದೇ ಲೂಕನ ಶುಭ ಸಂದೇಶದ ಇನ್ನೊಂದು ಕಡೆ ಯೇಸು ಬಿತ್ತುವವನ ಸಾಮರ್ಥ್ಯವನ್ನು ವಿವರಿಸುವಾಗ ಈ ಲೌಕಿಕ ಚಿಂತೆಗಳ ಕುರಿತಾಗಿ ಮಾತನಾಡುತ್ತಾರೆ. ಅದಕ್ಕೂ ಲೂಕರು ಇದೇ ಮೆರಿಮ್ನಾ ಎಂಬ ಪದವನ್ನೇ ಬಳಸಿದ್ದಾರೆ. ಅಂದರೆ ಯೇಸು ಸ್ವಾಮಿ ಈಗಾಗಲೇ ಈ ಲೌಕಿಕ ಚಿಂತೆಗಳು ನಾವು ಕೇಳಿದ ದೇವರ ವಾಕ್ಯವನ್ನು ಅದುಮಿಬಿಡುತ್ತದೆ. ಹುಳುಗಳು ಬೀಜವನ್ನು ತಿನ್ನುವಂತೆ ಚಿಂತೆಗಳು ಸುವಾರ್ತೆಯ ಬೀಜವನ್ನು ಶಮನಗೊಳಿಸುತ್ತವೆ, ಅದನ್ನು ನಾಶ ಮಾಡುತ್ತವೆ ಎಂದು ಅವರು ವಿವರಿಸುತ್ತಾರೆ. ಇದು ಅತಿ ಮುಖ್ಯವಾಗಿದೆ. ಸುವಾರ್ತೆಯ ಬೀಜವು ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ. ಅದನ್ನು ಬೆಳೆಸಲು ಈ ಪ್ರಪಂಚದ ಚಿಂತೆಗಳಿಂದ ದೂರವಿರಿ ಎಂಬುದೇ ಅವರ ಉದ್ದೇಶ. ಇಲ್ಲಿ ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಏಕೆಂದರೆ ನಾವು ಕೊನೆಗಳಿಗೆಯಲ್ಲಿ ದೇವರ ಮುಂದೆ ನಿಲ್ಲಲು ತಯಾರಾಗುವಲ್ಲಿ ವಿಫಲವಾಗಲು ಎರಡು ಕಾರಣಗಳಿವೆ. ಒಂದು, ಪಾನಮತ್ತತನವೆಂಬ ಮಹಾಪಾಪ. ಎರಡನೆಯದು, ದೇವರ ರಾಜ್ಯಕ್ಕೆ ಸಿದ್ಧರಾಗುವುದರ ಬದಲು ಈ ಪ್ರಪಂಚದ ವಿಚಾರಗಳಲ್ಲೇ ಮೆಲುಕು ಹಾಕುವುದು ಒಂದು ದೊಡ್ಡ ಅಡಚಣೆಯಾಗಿರುತ್ತದೆ. ಯೇಸು ಸ್ವಾಮಿ ನಮಗೆ ಏಕೆ ಈ ರೀತಿ ಎಚ್ಚರಿಸುತ್ತಾರೆ ಎಂದರೆ, ಆ ದಿನವು ಅನಿರೀಕ್ಷಿತ ಉರುಳಿನಂತೆ ನಿಮ್ಮನ್ನು ಸಿಕ್ಕಿಸಿತು, ಜಾಗರೂಕರಾಗಿರಿ. ಅಂದರೆ ಆ ನ್ಯಾಯ ತೀರ್ಪಿನ ದಿನ ಅಚಾನಕ್ಕಾಗಿ ಬರುತ್ತದೆ. ಆಮೇಲೆ ನಮ್ಮನ್ನು ಸರಿಪಡಿಸಿಕೊಳ್ಳಲು ಕಾಲಾವಕಾಶವೇ ಇರುವುದಿಲ್ಲ ಎಂಬುದೇ ಇದರ ಅರ್ಥ. ಹಾಗಾದರೆ ನಾವು ಹೇಗೆ ಸಿದ್ಧರಾಗುವುದು? ಪಾನಮತ್ತತನ, ಅತಿಯಾದ ಭೋಜನ ಮತ್ತು ಲೌಕಿಕ ಚಿಂತೆಗಳಿಂದ ದೂರವಿರುವುದು ಮಾತ್ರವಲ್ಲದೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಎಂದು ಯೇಸುಸ್ವಾಮಿ ಇಂದಿನ ವಾಚನದಲ್ಲಿ ಹೇಳುತ್ತಿದ್ದಾರೆ. ಈ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಎಂಬುದು ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ. ಏಕೆಂದರೆ ಯಹೂದ್ಯರ ಪವಿತ್ರ ಸಾಂಪ್ರದಾಯಿಕ ಬೋಧನೆಯಲ್ಲಿ ಹೇಳಲಾಗಿದೆ, ಮೆಸ್ಸಿಯನು ಬರುವ ಆ ದಿನದಂದು ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರಬೇಕು ಎಂದು. ಏಕೆಂದರೆ ಅದರಲ್ಲಿ ಹೇಳಲಾಗಿದೆ, ಒಂದು ಪಾಸ್ಕ ಹಬ್ಬದ ರಾತ್ರಿಯೇ ಮೆಸ್ಸಿಯನು ಬರುತ್ತಾನೆ ಎಂದು. ಆ ಪಾಸ್ಕ ಹಬ್ಬದ ರಾತ್ರಿಯಲ್ಲಿ ಕೇವಲ ಎಚ್ಚರವಿರುವುದು ಮಾತ್ರವಲ್ಲ, ಪ್ರಾರ್ಥಿಸುತ್ತಲೇ ಸಿದ್ಧರಿರಬೇಕೆಂಬುದೂ ಹೇಳಲಾಗಿದೆ. ಅದಕ್ಕಾಗಿಯೇ ಇಂದಿಗೂ ಧರ್ಮನಿಷ್ಠ ಯಹೂದ್ಯರು ಪ್ರತಿ ಪಾಸ್ಕ ಹಬ್ಬದ ರಾತ್ರಿ ಎಚ್ಚರವಿದ್ದು ಪ್ರಾರ್ಥಿಸುತ್ತಾರೆ. ಅವರದ್ದೇ ಸಂಪ್ರದಾಯವನ್ನು ಬಳಸಿ ಯೇಸು ಸ್ವಾಮಿ ಅವರಿಗೆ ಮತ್ತು ನಮ್ಮೆಲ್ಲರಿಗೆ ಹೇಳುತ್ತಿದ್ದಾರೆ. ಕೇವಲ ಪಾಸ್ಕ ಹಬ್ಬದ ರಾತ್ರಿ ಮಾತ್ರವಲ್ಲ, ಯಾವಾಗಲೂ ಎಚ್ಚರದಿಂದ ಇದ್ದು ಪ್ರಾರ್ಥಿಸುತ್ತಾ ಇರಿ. ಏಕೆಂದರೆ ನರಪುತ್ರನು ಯಾವ ದಿನ ಬರುತ್ತಾನೆಂದು ನಾವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆತನು ಬರುವ ದಿನವು ಅನಿರೀಕ್ಷಿತ ಉರುಳಿನಂತೆ ಅಚಾನಕ್ಕಾಗಿ ಬರುತ್ತದೆ. ಹಾಗಾಗಿ ಪಾಪದ ಸ್ಥಿತಿಯಲ್ಲಿರದೆ, ಲೌಕಿಕ ಚಿಂತೆಗಳಲ್ಲಿ ಮುಳುಗಿ ಹೋಗದೆ, ನೀತಿವಂತರಾಗಿ ಯಾವಾಗಲೂ ಎಚ್ಚರವಿದ್ದು ಪ್ರಾರ್ಥಿಸುತ್ತಾ ಇರಬೇಕು. ಮತ್ತು ಆ ಪ್ರಾರ್ಥನೆ ಲೌಕಿಕ ವಿಷಯಗಳಿಗಾಗಿ ಇರಬಾರದು, ಬದಲಿಗೆ ನೀತಿವಂತರಾಗಿದ್ದು ಆ ನ್ಯಾಯ ತೀರ್ಪಿನ ದಿನಕ್ಕಾಗಿ ಹಾಗೂ ನರಪುತ್ರನನ್ನು ಸ್ವೀಕರಿಸಲು ಸಿದ್ಧರಾಗಿರುವುದಕ್ಕಾಗಿ ಸದಾ ಪ್ರಾರ್ಥಿಸುತ್ತಿರಬೇಕು ಎಂದಾಗಿದೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ನಮಗೆಲ್ಲರಿಗೂ ಉಪವಾಸ ಮಾಡುವುದು ಆಧ್ಯಾತ್ಮಿಕ ಜೀವನಕ್ಕೆ ಎಷ್ಟು ಒಳ್ಳೆಯದು ಎಂದು ಗೊತ್ತಿದೆ. ಏಕೆಂದರೆ ಊಟ ಮಾಡುವುದರಿಂದ ದೇಹಕ್ಕೆ ಒಂದು ರೀತಿಯ ಸುಖ ಮತ್ತು ಶಾರೀರಿಕ ಆರೋಗ್ಯ ಸಿಗುತ್ತದೆ. ಆದರೂ ಈ ಪ್ರಪಂಚದ ಶಾರೀರಿಕ ಆರೋಗ್ಯವನ್ನು, ದೇಹದ ಸುಖವನ್ನು ಆತ್ಮಿಕ ಆರೋಗ್ಯಕ್ಕಾಗಿ ತ್ಯಾಗ ಮಾಡಿ ಉಪವಾಸವಿದ್ದು ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಶರೀರಕ್ಕೆ ಸುಖ ಮತ್ತು ಆರೋಗ್ಯ ಕೊಡುವ ನಿದ್ದೆಯನ್ನು ತ್ಯಾಗ ಮಾಡಿ ಪ್ರಾರ್ಥಿಸುವುದು ಉಪವಾಸದಷ್ಟೇ ಫಲದಾಯಕವಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಎಚ್ಚರವಿದ್ದು ಪ್ರಾರ್ಥಿಸಲು ನಮಗೆ ಆದೇಶಿಸುತ್ತಿದ್ದಾರೆ.
ಬಂದೊದಗಲಿರುವ ಇವೆಲ್ಲವುಗಳಿಂದ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಎಂದರು. ಇಲ್ಲಿ ಯೇಸು ಸ್ವಾಮಿ ನಮಗೆ ಏತಕ್ಕಾಗಿ ಈ ದುರಾಚಾರಗಳಿಂದ ದೂರವಿರಲು ಮತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಹೇಳುತ್ತಿರುವುದು? ಏಕೆಂದರೆ ಆ ನ್ಯಾಯ ತೀರ್ಪಿನ ದಿನದಂದು ನರಪುತ್ರನ ಮುಂದೆ ನಿಲ್ಲಲು ನಾವು ಶಕ್ತರಾಗಿರಬೇಕೆಂದು ಇಂದಿನ ವಾಚನ ಹೇಳುತ್ತಿದೆ. ಇದು ಬಹಳ ಮುಖ್ಯವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಶಾರೀರಿಕವಾಗಿ ಶಕ್ತರಾಗಿರಲು ಅಲ್ಲ, ಆತ್ಮಿಕವಾಗಿ ಶಕ್ತರಾಗಿರಲು ಎಚ್ಚರಿಸುತ್ತಿದ್ದಾರೆ. ನಾವು ಶಾರೀರಿಕವಾಗಿ ಶಕ್ತರಾಗಿರಲು ದಿನವೂ ಒಳ್ಳೆಯ ಆಹಾರ ತಿನ್ನಬೇಕು ಮತ್ತು ವ್ಯಾಯಾಮ ಮಾಡಬೇಕು. ಆಗಲೇ ನಮ್ಮ ಶರೀರ ಗಟ್ಟಿಯಾಗಿ ಶಕ್ತಿ ಬರುತ್ತದೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಶಕ್ತರಾಗಲು ಆತ್ಮದ ಆಹಾರವಾಗಿರುವ ಪರಮಪ್ರಸಾದವನ್ನು ಪ್ರತಿದಿನವೂ ತೆಗೆದುಕೊಳ್ಳಬೇಕು ಮತ್ತು ಆಧ್ಯಾತ್ಮಿಕ ವ್ಯಾಯಾಮ ಮಾಡಬೇಕು. ಅದು ಹೇಗೆ ಎಂದರೆ, ನಾವು ಕೆಲವು ಸಂತರ ಜೀವನ ಚರಿತ್ರೆ ಓದಿದಾಗ ಗೊತ್ತಾಗುತ್ತದೆ. ಅವರು ಪ್ರತಿದಿನವೂ ಪರಿಶುದ್ಧರಾಗಿರಲು ಪ್ರಯತ್ನ ಪಡುತ್ತಿದ್ದರು. ಪ್ರಾರ್ಥನೆ, ಉಪವಾಸ, ಪ್ರತಿದಿನ ಬಲಿಪೂಜೆಗೆ ಹೋಗುವುದು, ದೇವರ ವಾಕ್ಯದ ಧ್ಯಾನ, ದುರಾಚಾರದಿಂದ ದೂರವಿರುವುದು, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವುದು, ಬಡವರ ಸೇವೆ, ಕಷ್ಟದಲ್ಲಿರುವವರಿಗೆ ಸಹಾಯ, ದಾನ ಧರ್ಮ, ಸರಳತೆ ಇತ್ಯಾದಿ ದೇವರ ಕೆಲಸಗಳನ್ನು ಪ್ರತಿದಿನವೂ ಮಾಡಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ನಾವು ಸ್ನಾನದೀಕ್ಷೆ ಪಡೆಯುವುದರಿಂದ ದೇವರ ಮಕ್ಕಳಾಗುತ್ತೇವೆ ನಿಜ. ಆದರೆ ವಿಶ್ವಾಸದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಇಂತಹ ದೇವರ ಕೆಲಸಗಳನ್ನು ಮಾಡುತ್ತಾ ಆಧ್ಯಾತ್ಮಿಕವಾಗಿ ಶಕ್ತರಾಗಬೇಕು. ಇದೇ ವಿಷಯವಾಗಿ ಯೇಸುಸ್ವಾಮಿ ಮತ್ತೊಂದು ಕಡೆ ಹೇಳಿರುವುದನ್ನು ನೋಡಬಹುದು. ಅದು ಲೂಕರ ಶುಭ ಸಂದೇಶದ 13ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿದೆ. ಅಲ್ಲಿ ಸ್ವಾಮಿ, ಜೀವೋದ್ಧಾರ ಹೊಂದುವವರು ಕೆಲವರು ಮಾತ್ರವೋ ಎಂದು ಒಬ್ಬ ಅವರನ್ನು ಕೇಳುತ್ತಾನೆ. ಆಗ ಯೇಸು ಜನರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳ ಹೋಗಲು ಸರ್ವ ಪ್ರಯತ್ನ ಮಾಡಿ, ಏಕೆಂದರೆ ಅನೇಕರು ಒಳಕ್ಕೆ ಹೋಗಲು ಖಂಡಿತವಾಗಿ ಪ್ರಯತ್ನಿಸುವರು, ಆದರೆ ಅದು ಅವರಿಂದಾಗದು ಎಂದು ಹೇಳುತ್ತಾರೆ. ಇಲ್ಲಿ ಆದರೆ ಅದು ಅವರಿಂದಾಗದು ಎಂಬ ವಾಕ್ಯವನ್ನು ಲೂಕರು ಬರೆದ ಗ್ರೀಕ್ ಭಾಷೆಯಿಂದ ಸರಿಯಾಗಿ ಭಾಷಾಂತರ ಮಾಡಿದರೆ ಅವರಿಗೆ ಶಕ್ತಿ ಸಾಲದು ಎಂದು ಬರೆಯಲಾಗುತ್ತದೆ. ಇಲ್ಲಿ ಶಕ್ತಿ ಎಂಬುದಕ್ಕೆ ಬಳಸಿದ ಅದೇ ಗ್ರೀಕ್ ಪದವನ್ನೇ ಲೂಕರು ಇಂದಿನ ವಾಚನದ ವಾಕ್ಯದಲ್ಲಿಯೂ ಬಳಸಿದ್ದಾರೆ. ಅಂದರೆ ಇದರ ಅರ್ಥ, ಯಾರು ಆತ್ಮಿಕ ವ್ಯಾಯಾಮ ಮಾಡಿ ಶಕ್ತರಾಗುತ್ತಾರೋ, ಅಂದರೆ ಯಾರು ದುರಾಚಾರಗಳನ್ನು, ಲೌಕಿಕ ಚಿಂತೆಗಳನ್ನು ಬಿಟ್ಟು ಸದಾ ಪರಿಶುದ್ಧ ಜೀವನ ಪಾಲಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮೂಲಕ ಆತ್ಮಿಕ ವ್ಯಾಯಾಮ ಮಾಡಿ ಶಕ್ತರಾಗುತ್ತಾರೋ ಅಂಥವರಿಗೆ ಮಾತ್ರವೇ ಅಂತಿಮ ನ್ಯಾಯ ತೀರ್ಪಿನ ದಿನದಂದು ನರಪುತ್ರನ ಮುಂದೆ ನಿಲ್ಲಲು ಸಾಧ್ಯವಾಗುತ್ತದೆ. ಏಕೆಂದರೆ ಆ ದಾರಿ ಆತ್ಮಿಕವಾಗಿ ಇಕ್ಕಟ್ಟಾದ ದಾರಿಯಾಗಿದೆ ಎಂದು ಅರ್ಥ. ಇದಕ್ಕಾಗಿಯೇ ಸಭೆಯು ನಮ್ಮನ್ನು ಸಿದ್ಧತೆಪಡಿಸಲು ಈ ಆಗಮನ ಕಾಲವನ್ನು ಕೊಟ್ಟಿದೆ. ಆದ್ದರಿಂದ ನಾವು ಕೇವಲ ಆಗಮನ ಕಾಲದಲ್ಲಿ ಮಾತ್ರ ಸಿದ್ಧತೆ ಮಾಡಿಕೊಳ್ಳುವುದಲ್ಲ, ಪ್ರತಿದಿನವೂ ಸಿದ್ಧತೆ ಮಾಡಿಕೊಳ್ಳಲು ಈ ಆಗಮನ ಕಾಲದಲ್ಲಿ ಸಭೆ ನಮಗೆ ಅಭ್ಯಾಸ ಮಾಡಿಸುತ್ತದೆ. ಅದಕ್ಕಾಗಿ ಯಾಜಕರು ತಪಸ್ಸು ಕಾಲದಲ್ಲಿ ಉಡುವ ನೇರಳೆ ಬಣ್ಣದ ವಸ್ತ್ರವನ್ನೇ ಆಗಮನ ಕಾಲದಲ್ಲೂ ಧರಿಸುತ್ತಾರೆ. ತಪಸ್ಸು ಕಾಲದಲ್ಲಿ ಕ್ರಿಸ್ತನ ಯಾತನೆ, ಮರಣ, ಪುನರುತ್ಥಾನಗಳ ಮೇಲೆ ಪಶ್ಚಾತ್ತಾಪ ಪಟ್ಟು ಉಪವಾಸ, ಪ್ರಾರ್ಥನೆ ಮಾಡುತ್ತಾ ವಿಶ್ವಾಸವಿಡುವುದರ ಮೂಲಕ ನಮ್ಮನ್ನು ತಗ್ಗಿಸಿ ರಕ್ಷಣೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತದೆ. ಅದೇ ರೀತಿ ದುರಾಚಾರಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆದು ಸದಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅಂತಿಮ ನ್ಯಾಯ ತೀರ್ಪಿಗೆ ಮತ್ತು ನರಪುತ್ರನ ಮುಂದೆ ನಿಲ್ಲಲು ಸಿದ್ಧರಾಗುವುದಕ್ಕೆ ನಮ್ಮನ್ನು ತಗ್ಗಿಸಿಕೊಂಡು ನಡೆಸಲು ಈ ಆಗಮನ ಕಾಲದಲ್ಲೂ ಯಾಜಕರು ಅದೇ ನೇರಳ ಬಣ್ಣದ ವಸ್ತ್ರವನ್ನೇ ಧರಿಸುತ್ತಾರೆ. ಆ ನ್ಯಾಯ ತೀರ್ಪಿನ ದಿನ ಯಾವಾಗ ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಆದರೆ ಪ್ರತಿ ವರ್ಷವೂ ಈ ರೀತಿ ಮಾಡುವುದರಿಂದ ಒಂದು ವೇಳೆ ಸಾರ್ವಜನಿಕವಾಗಿ ನಡೆಯುವ ನ್ಯಾಯ ತೀರ್ಪಿನ ದಿನದವರೆಗೆ ನಾವು ಬದುಕಿಲ್ಲವಾದರೂ ನಮ್ಮ ಸಾವಿನ ನಂತರ ನಮಗಾಗಿ ಪ್ರತ್ಯೇಕವಾಗಿ ಸಂಭವಿಸುವ ನ್ಯಾಯ ತೀರ್ಪಿಗಾಗಿ ಮತ್ತು ನರಪುತ್ರನನ್ನು ವೈಯಕ್ತಿಕವಾಗಿ ಸಂಧಿಸಲು ಸಿದ್ಧರಾಗುತ್ತೇವೆ. ಸರಿ, ಶುಭ ಸಂದೇಶದ ವಾಚನದ ಬಗ್ಗೆ ನೋಡಿ ಆಯಿತು. ಈಗ ಮೊದಲನೆಯ ವಾಚನದಲ್ಲಿ ಹಳೆಯ ಒಡಂಬಡಿಕೆಯಿಂದ ವಾಕ್ಯಗಳನ್ನು ನೋಡೋಣ. ಆಗಮನ ಕಾಲದ ಮೊದಲನೆಯ ಭಾನುವಾರದ ಮೊದಲನೆಯ ವಾಚನಕ್ಕೆ ಸಭೆಯು ಆಯ್ಕೆ ಮಾಡಿರುವುದು ಪ್ರವಾದಿ ಯೆರೆಮೀಯನ ಗ್ರಂಥ. ಮೊದಲು ಯೆರೆಮೀಯನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈತನು ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲೋನ್ನಿಂದ ಜೆರುಸಲೇಮ್ ಮತ್ತು ಮಹಾದೇವಾಲಯ ನಾಶ ಮಾಡಲಾದ ಸಮಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ಯಾಜಕನು. ಈ ನಾಶನಕ್ಕೆ ಮೊದಲು ಜನರಿಗೆ, ವಿಶೇಷವಾಗಿ ಇತರ ಯಾಜಕರಿಗೆ, ದುರಾಚಾರಗಳನ್ನು ಬಿಟ್ಟು ದೇವರಿಗೆ ನೀತಿವಂತರಾಗಿ ನಡೆದುಕೊಳ್ಳಿ
ಇಲ್ಲವಾದರೆ ದೇವರು ದೇವಾಲಯವನ್ನು ಬ್ಯಾಬಿಲೋನಿನವರಿಂದ ನಾಶಪಡಿಸಿ ನಿಮ್ಮನ್ನು ಅವರ ದೇಶದಲ್ಲಿ ಗುಲಾಮರಾಗಲು ಕರೆದುಕೊಂಡು ಹೋಗುವಂತೆ ಮಾಡುವರು ಎಂದು ಎಚ್ಚರಿಸಲು ಆಯ್ಕೆ ಮಾಡಲಾದ ಮಹಾಪ್ರವಾದಿಯೇ ಈ ಯೆರೆಮೀಯ. ಆದರೆ ಆ ಜೆರುಸಲೇಮಿನ ಯಹೂದ್ಯರು ಮತ್ತು ಯಾಜಕರು ಇದನ್ನು ಕೇಳಿ ಸದ್ಧರ್ಮದಿಂದ ನಡೆಯಲಿಲ್ಲ. ಕೊನೆಗೆ ಜೆರುಸಲೇಮ್ ಮತ್ತು ದೇವಾಲಯವು ನಾಶವಾಗಿ ಬಿಡುತ್ತದೆ. ಆಗ ಈ ಯೆರೆಮೀಯನು ಮಂಜೂಷದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಬ್ಯಾಬಿಲೋನರ ಕೈಯಿಂದ ನಾಶವಾಗದಂತೆ ಬಚ್ಚಿಡುತ್ತಾನೆ ಮತ್ತು ಅದು ಮೆಸ್ಸಿಯ ಬರುವ ಸಮಯದಲ್ಲಿ ಈ ಲೋಕಕ್ಕೆ ಪ್ರಕಟಪಡಿಸಲಾಗುತ್ತದೆ ಎಂದು ಪ್ರವಾದಿಸಿದ್ದನು. ಆತನು ಈ ನಾಶನದ ಮೊದಲು ಎಚ್ಚರಿಸುತ್ತಿದ್ದಾಗ ಭವಿಷ್ಯದಲ್ಲಿ ಬರಲಿರುವ ರಾಜಾಧಿರಾಜ ಲೋಕದ ರಕ್ಷಕನ ಆಗಮನದ ಬಗ್ಗೆಯೂ ಶುಭ ಸುದ್ದಿಯನ್ನು ಪ್ರವಾದಿಸಿದ್ದಾನೆ. ಆತನು ಈ ದುಷ್ಟ ಯಾಜಕರಂತೆ ಅಲ್ಲ, ಬದಲಾಗಿ ಸದ್ಧರ್ಮದಿಂದ ಆಳುವ ನ್ಯಾಯಸ್ಥಾಪಕನು ಬರುತ್ತಾನೆಂದು ಪ್ರವಾದಿಸುತ್ತಾನೆ ಮತ್ತು ಆತನನ್ನು ದಾವೀದ ವಂಶದ ಮೊಳಕೆಯ ಚಿಗುರಿಗೆ ಹೋಲಿಸಿ ಹೇಳಿದ್ದಾನೆ. ಆ ಮೆಸ್ಸಿಯನ ಪ್ರವಾದನೆಯನ್ನೇ ಸಭೆಯು ಈ ದಿನ ನಮಗೆ ಕೊಟ್ಟಿದೆ. 33ನೇ ಅಧ್ಯಾಯದ 14-16 ವಾಕ್ಯಗಳು ಓದೋಣ. ಸರ್ವೇಶ್ವರ ಹೀಗೆನ್ನುತ್ತಾರೆ, ಗಮನಿಸಿರಿ, ದಿನಗಳು ಬರಲಿವೆ, ಇಸ್ರಾಯೇಲ್ ಯಹೂದ ವಂಶಗಳ ವಿಷಯವಾಗಿ ನಾನು ನುಡಿದಿರುವ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರಲಿವೆ. ಆ ಕಾಲದಲ್ಲಿ, ಆ ದಿನಗಳಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯೊಂದನ್ನು ಚಿಗುರಿಸುವನು. ಆತನು ನಾಡಿನಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು. ಆಗ ಯಹೂದ್ಯರ ಸುರಕ್ಷಿತವಾಗಿರುವರು, ಜೆರುಸಲೇಮಿನವರು ನೆಮ್ಮದಿಯಿಂದ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಸರ್ವೇಶ್ವರನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಈ ನಗರಕ್ಕೆ ಸಲ್ಲುವುದು. ಇಲ್ಲಿ ಯೆರೆಮೀಯನು ಮೆಸ್ಸಿಯನನ್ನು ಏಕೆ ಮೊಳಕೆಯ ಚಿಗುರಿಗೆ ಹೋಲಿಸಿದ್ದಾನೆ? ಹೋಲಿಸಿರುವುದು ಮಾತ್ರವಲ್ಲ, ಆತನೇ ಆ ದಾವೀದ ವಂಶದ ಮೊಳಕೆಯ ಚಿಗುರು ಎಂದು ಕರೆದಿದ್ದಾನೆ. ಏಕೆಂದರೆ ಯೆರೆಮೀಯನು ಇಲ್ಲಿ ಪ್ರವಾದಿ ಯೆಶಾಯನ ಪ್ರವಾದನೆಯೊಂದಕ್ಕೆ ಸಂಬಂಧಿಸುತ್ತಿದ್ದಾನೆ. ಅದು ಯೆಶಾಯನ ಗ್ರಂಥ ಅಧ್ಯಾಯ 11ರಲ್ಲಿ ನೋಡಬಹುದು. ಅಲ್ಲಿ ಯೆಶಾಯ ಪ್ರವಾದಿಸುತ್ತಾನೆ, ಜೆಸ್ಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ಇಲ್ಲಿ ಜೆಸ್ಸೆಯನು ದಾವೀದರಸನ ತಂದೆ. ಪ್ರವಾದಿ ಯೆಶಾಯನು ಏನು ದರ್ಶನ ಕಾಣುತ್ತಿದ್ದಾನೆ ಎಂದರೆ, ಜೆಸ್ಸೆಯ ಮನೆತನದಲ್ಲಿ, ಅಂದರೆ ದಾವೀದನ ಸಾಮ್ರಾಜ್ಯವು ಕಡಿದು ಹಾಕಿದ ಮರದಂತಾಗಿದೆ. ಅಂದರೆ ಮರವು ಕಡಿಯಲಾಗಿ ಕೇವಲ ಅದರ ಬುಡ ಮಾತ್ರ ಉಳಿದು ಒಣಗಿ ಹೋಗಿದೆ. ಆದರೆ ಇಲ್ಲಿ ಶುಭ ಸುದ್ದಿ ಏನೆಂದರೆ, ಭವಿಷ್ಯದಲ್ಲಿ ಒಂದು ದಿನ ಆ ಒಣಗಿದ ಬುಡದಿಂದ ಚಿಗುರೊಂದು ಮೊಳೆಯುವುದು ಎಂದು ಹೇಳುತ್ತಿದ್ದಾನೆ. ಅದೇ ಚಿಹ್ನೆಯನ್ನು ಇಂದಿನ ವಾಚನದಲ್ಲಿ ಪ್ರವಾದಿ ಯೆರೆಮೀಯನು ಬಳಸಿ ಪ್ರವಾದಿಸುತ್ತಿದ್ದಾನೆ. ಅಂದರೆ ದುರಾಚಾರಗಳಿಂದ ಯಹೂದ್ಯರು ಕಳೆದುಕೊಂಡ ತಮ್ಮ ಸ್ವಂತ ರಾಜರ ಆಳ್ವಿಕೆಯನ್ನು ಕಡೆದ ಮರಕ್ಕೆ ಹೋಲಿಸಲಾಗಿದೆ. ಅಂದರೆ ಅಲ್ಲಿ ಉಳಿದಿರುವ ಒಣಗಿ ಹೋದ ಬುಡದಿಂದ ಮೊಳಕೆಯೊಂದು ಚಿಗುರುತ್ತದೆ. ದಾವೀದ ವಂಶದಿಂದಲೇ ಮೆಸ್ಸಿಯನು ಬರುತ್ತಾನೆ ಮತ್ತು ಅವನು ರಾಜಾದಿರಾಜನಾಗುತ್ತಾನೆ. ಸದ್ಧರ್ಮದಿಂದ ಅಥವಾ ನೀತಿವಂತಿಕೆಯಿಂದ ರಾಜ್ಯಭಾರ ನಡೆಸುತ್ತಾನೆ ಎಂದು ಅರ್ಥ. ಇದೇ ಮೊಳಕೆಯ ಚಿಗುರಿಗಾಗಿ ಯಹೂದ್ಯರು 100 ವರ್ಷಗಳಿಂದ ಎದುರು ನೋಡುತ್ತಾ ಕಾಯುತ್ತಿದ್ದರು. ಅದೇ ಪ್ರವಾದನೆಯನ್ನು ಸಭೆ ನಮಗೆ ಆಗಮನ ಕಾಲದ ಮೊದಲ ದಿನ ನಮಗೆ ತಿಳಿಸುತ್ತಿದೆ. ಆ ಯಹೂದ್ಯರಂತೆ ನಾವು ಮೊಳಕೆಯ ಚಿಗುರಿಗಾಗಿ ಪ್ರಾರ್ಥಿಸುತ್ತಾ ಸಿದ್ಧರಾಗುತ್ತಾ ಕಾಯುತ್ತಿರಬೇಕು ಎಂದು. ಆದರೆ ಆ ಮೊಳಕೆಯು ಈಗಾಗಲೇ ಚಿಗುರಿಯಾಗಿದೆ. ಅಂದರೆ ದಾವೀದನ ವಂಶದಿಂದ ಮೆಸ್ಸಿಯನು ಬಂದು ಆಗಿದೆ. ಆ ಪ್ರವಾದನೆ ನೆರವೇರಿಯೂ ಆಗಿದೆ. ಅದೇ ಕ್ರಿಸ್ತ ಜಯಂತಿಯ ಹಬ್ಬ. ಮತ್ತು ಯಾಕೆ ಸಭೆ ನಮಗೆ ಈ ವಾಚನವನ್ನು ಕೊಟ್ಟಿದೆ ಎಂದು ನಿಮಗೆ ಸಂಶಯ ಬರಬಹುದು. ಅದು ಏಕೆಂದರೆ, ಹೇಗೆ ಮೆಸ್ಸಿಯನು ಮೊದಲನೆಯ ಆಗಮನಕ್ಕೆ ಯಹೂದ್ಯರು 100 ವರ್ಷಗಳು ಕಾಯುತ್ತಿದ್ದರೋ ಅದನ್ನೇ ನಮಗೆ ನೆನಪಿಸಿ, ಆ ಪ್ರವಾದನೆ ಹೇಗೆ ಮೊದಲ ಬರವಣಿಗೆಯಲ್ಲಿ ದೇವರು ನೆರವೇರಿಸಿದ್ದಾರೋ ಅದೇ ರೀತಿ ನಾವು ಕೂಡ ದುರಾಚಾರಗಳನ್ನು ಬಿಟ್ಟು ಸದ್ಧರ್ಮ ನೀತಿವಂತಿಕೆಯ ಜೀವನವನ್ನು ಪಾಲಿಸಿ ಯಾವಾಗಲೂ ಎಚ್ಚರವಿದ್ದು ಪ್ರಾರ್ಥಿಸುತ್ತಾ ಆ ಮೆಸ್ಸಿಯನ 2ನೆಯ ಬರವಣಿಗೆಗಾಗಿ ಸಿದ್ಧರಿದ್ದರೆ, ಅದೇ ದೇವರು ಈ 2ನೆಯ ಬರವಣಿಗೆಯ ಪ್ರವಾದನೆಯನ್ನು ನೆರವೇರಿಸಿ ಒಂದು ದಿನ ನಾವು ನರಪುತ್ರನನ್ನು ಸ್ವೀಕರಿಸುವಂತೆ ಮಾಡುವರು. ಅದಕ್ಕಾಗಿಯೇ ಸಭೆಯು ಈ ವಾಚನವನ್ನು ಇಂದು ನಮಗೆ ಕೊಟ್ಟಿದೆ. ಇದನ್ನೇ ಕಥೋಲಿಕ ಸಭೆ ತನ್ನ ಅಧಿಕೃತ ಧರ್ಮೋಪದೇಶದಲ್ಲಿ ಹೇಳಿದೆ. ಕ್ಯಾಟೆಕಿಸಮ್ ಆಫ್ ದ ಕ್ಯಾಥೋಲಿಕ್ ಚರ್ಚ್ ಅಥವಾ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶದ 524 ಪ್ಯಾರಾಗ್ರಾಫ್ನಲ್ಲಿ ಈ ರೀತಿ ಹೇಳಲಾಗಿದೆ. ಪ್ರತಿ ಪೂಜಾವಿಧಿಯ ವರ್ಷದ ಆಗಮನ ಕಾಲವನ್ನು ಆಚರಿಸುವಾಗ ಕಥೋಲಿಕ ಸಭೆಯು ಮೆಸ್ಸಿಯನಿಗೆ ಸಂಬಂಧಿಸಿದ ಪುರಾತನ ನಿರೀಕ್ಷೆಯನ್ನು ಪ್ರಸ್ತುತಪಡಿಸುತ್ತದೆ. ಇದರಿಂದ ರಕ್ಷಕನ ಮೊದಲ ಆಗಮನಕ್ಕಾಗಿ ಸುದೀರ್ಘ ಸಿದ್ಧತೆಯಲ್ಲಿ ಪಾಲ್ಗೊಳ್ಳುವ ಮೂಲಕ
ವಿಶ್ವಾಸಿಗಳು ಆತನ ಎರಡನೆಯ ಆಗಮನದ ಬಲವಾದ ನಿರೀಕ್ಷೆಯನ್ನು ನವೀಕರಿಸಿಕೊಳ್ಳುತ್ತಾರೆ. ಇದನ್ನು ನಾವು ಈ ರೀತಿ ಭಾವಿಸಿ ನೋಡೋಣ. ನಮ್ಮ ಪಿತೃಗಳಿಗೆ ದಾವೀದರಸನಿಗೆ ದೇವರು ನೀಡಿದ ಪ್ರವಾದನಾ ವಾಗ್ದಾನಗಳನ್ನು ಕ್ರಿಸ್ತ ಜಯಂತಿಯ ದಿನದಂದು ಯೇಸುವಿನಲ್ಲಿ ನೆರವೇರಲು ಯಹೂದ್ಯರಿಗೆ 1000 ವರ್ಷಗಳು ಕಾಯಬೇಕಾಗಿತ್ತು. ಆದರೆ ನಮಗೆ ಅದೇ ಕ್ರಿಸ್ತ ಜಯಂತಿ ಆಚರಿಸಲು ಕೇವಲ 4 ವಾರದಷ್ಟು ಕಾದರೆ ಸಾಕು. ಹೀಗೆ ಇದು ಮೆಸ್ಸಿಯನ ಮೊದಲ ಆಗಮನಕ್ಕಾಗಿ ಯಹೂದ್ಯರು ಹೊಂದಿದ್ದ ನಿರೀಕ್ಷೆಯು ಒಂದು ಚಿಕ್ಕ ದೈವಾರಾಧನೆಯ ಅನುಭವವಾಗಿತ್ತು. ಅದರ ನಂತರ ಕೊನೆಯ ಕಾಲದಲ್ಲಿ ಮೆಸ್ಸಿಯನ ಎರಡನೆಯ ಆಗಮನದ ನಿರೀಕ್ಷೆಯನ್ನು ಕೊಡುವುದರ ಮೂಲಕ ನಮ್ಮ ಹೃದಯಗಳಲ್ಲಿ ಬೆಳಗಿಸುತ್ತದೆ. ಈಗ ನಮ್ಮಲ್ಲಿಯೇ ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ನಾವು ನಿಜವಾಗಿಯೂ ಯೇಸುವಿನ ಆಗಮನಕ್ಕಾಗಿ ಎದುರು ನೋಡುತ್ತಿದ್ದೇವಾ? ನಾವು ನಿಜವಾಗಿಯೂ ಆತನ ಕೊನೆಯ ಆಗಮನದ ರಹಸ್ಯವನ್ನು ಧ್ಯಾನಿಸಲು ಮನಸ್ಸು ಮಾಡುತ್ತೇವಾ? ಹೌದಾ ಅಥವಾ ಇಲ್ಲವಾ? ಇಷ್ಟು ವರ್ಷಗಳಾದರೂ ಈ ಪ್ರಶ್ನೆ ಇನ್ನೂ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೊಡ್ಡ ಭಾಗವಾಗಿಲ್ಲವಾ? ಹಾಗಾದರೆ ಬನ್ನಿ, ಇದೇ ಆ ಸುವರ್ಣ ಕಾಲ. ಅದಕ್ಕಾಗಿಯೇ ಸಭೆಯು ಈ ಪ್ರತಿ ವರ್ಷದಂತೆ ಈ ಆಗಮನ ಕಾಲದಲ್ಲೂ ನಮಗೆ ಈ ವಿಷಯಕ್ಕಾಗಿ ಕೆಲವು ಸಮಯ ಎಚ್ಚರವಿದ್ದು ಪ್ರಾರ್ಥಿಸಿ ಎರಡನೆಯ ಬರುವಣಿಗೆಯ ಮತ್ತು ಅಂತಿಮ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳಲು ಕರೆ ಕೊಡುತ್ತಿದೆ. ಹಾಗಾದರೆ ಆ ದಿನ ಹೇಗಿರುತ್ತದೆ? ನರಪುತ್ರನು ತನ್ನ ಮಹಾವೈಭವ ಮತ್ತು ಶಕ್ತಿಯಲ್ಲಿ ಬರುವಾಗ ನಾವು ಆತನನ್ನು ಸ್ವೀಕರಿಸುವ ದಿನ ನಿಜವಾಗಲೂ ಹೇಗಿರುತ್ತದೆ? ಇದಕ್ಕೆ ಸಂತ ಅಗಸ್ತೀನರ ಮಾತುಗಳಿಂದ ಉತ್ತರ ಪಡೆದುಕೊಳ್ಳೋಣ. ಅವರು ತಮ್ಮ ಪತ್ರದ 199ರಲ್ಲಿ ಹೀಗೆ ಬರೆದಿದ್ದಾರೆ: ನನ್ನ ಪ್ರಕಾರ ಪರೋಸಿಯ ಅಥವಾ ಕೊನೆಯ ಬರುವಣಿಗೆಯನ್ನು 2 ರೀತಿಯಲ್ಲಿ ಎದುರು ನೋಡಬಹುದು. ಒಂದು, ಅವರು ನಮ್ಮ ಮಧ್ಯೆ ತಮ್ಮ ಸಂತರ ಮತ್ತು ದೇವದೂತರ ಸರ್ವ ವೈಭವದಿಂದ ಮಹಾಶಕ್ತಿಯೊಂದಿಗೆ ಮೇಘದಲ್ಲಿ ಬರುತ್ತಾರೆ. ಇನ್ನೊಂದು, ಅವರು ತಮ್ಮದೇ ದೇಹದಲ್ಲಿ ಬರುತ್ತಾರೆ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ಅವರು ತಮ್ಮದೇ ದೇಹದಲ್ಲಿ ಹೇಗೆ ಸ್ವರ್ಗಾರೋಹಣವಾದಾಗ ಮೇಘವು ಅವರನ್ನು ಕವಿದುಕೊಂಡಿತೋ ಅದೇ ರೀತಿ ಅವರು ಮೇಘದಿಂದಲೇ ಬರುತ್ತಾರೆ ಮತ್ತು ಯಾವ ದೇಹದಿಂದ ಈ ಲೋಕದಲ್ಲಿ ಜನ್ಮ ತಾಳಿದರೋ ಅದೇ ದೇಹದಲ್ಲಿ ಮರಣ ಹೊಂದಿ ಪುನರುತ್ಥಾನರಾಗಿ ಅದೇ ದೇಹದಲ್ಲಿ ಸ್ವರ್ಗಾರೋಹಣರಾದರೋ ಮತ್ತು ಅದೇ ದೇಹದಲ್ಲಿ ಅವರು ತಂದೆಯ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಹಾಗಾಗಿ ಅಲ್ಲಿ ಬರೆದಿರುವಂತೆ ಹೇಗೆ ಅವರು ಏರಿ ಹೋದರೋ ಅದೇ ರೀತಿ, ಅಂದರೆ ತಮ್ಮನ್ನೇ ದೇಹದಲ್ಲಿ ಮೇಘದಿಂದ ಸರ್ವ ವೈಭವದಲ್ಲಿ ದೇವದೂತರ ಮತ್ತು ಸಂತರ ಜೊತೆ ಇಳಿದು ಬರುತ್ತಾರೆ. ಇದಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಈ ಆಗಮನ ಕಾಲದಲ್ಲಿ ಸಭೆಯು ನಮಗೆ ಕರೆ ಕೊಡುತ್ತದೆ. ಬನ್ನಿ, ಈ ಆಗಮನ ಕಾಲದಿಂದಾದರೂ ನಾವು ನಮ್ಮ ದುರಾಚಾರಗಳನ್ನು ಬಿಟ್ಟು, ಲೌಕಿಕ ಚಿಂತೆಗಳನ್ನು ಬಿಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ಆಧ್ಯಾತ್ಮಿಕ ಶಕ್ತಿ ಉಳ್ಳವರಾಗಿ ನರಪುತ್ರನನ್ನು ಎದುರುಗೊಳ್ಳಲು ಸಿದ್ಧರಾಗೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಆಗಲೇ ಪ್ರತಿ ವಾರವೂ ನಾನು ಹಾಕುವ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದವರಿಗೆ, ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.